ಅಕ್ಟೋಬರ್ 18 ಅವತ್ತಿನಿಂದ ಹಿಡಿದು ಡಿಸೆಂಬರ್ 5ರವರೆಗೂ ಆಯಸಪಾದದಲ್ಲಿ ಸಂಚಾರ ಮಾಡ್ತಿರ್ತಾನೆ. ಆಯಸಪಾದ ಒಳ್ಳೆಯದಲ್ಲ, ಆಯಸಪಾದ ಒಳ್ಳೆಯದಲ್ಲ. ಆಸ್ತಿಯ ಒಂದು ಪ್ರಾಪ್ತಿ, ಯಾವುದೋ ಹಳೆಯ ಆಸ್ತಿ ಬರಬೇಕಿತ್ತು ವೃಷಭದವರಿಗೆ ಅಂತಿದ್ರೆ ಪ್ರಯತ್ನಗಳು ನಡೀತಾ ಇದ್ದರೆ ಅದು ಬರುತ್ತೆ. ಬಹಳ ಅನಾರೋಗ್ಯ ಆಗಿಬಿಟ್ಟಿದೆ, ಏನೋ ಆಗಿಬಿಟ್ಟಿದೆ ಅಂತ ಯಾರು ಸಾವಿನ ಅಂಚಿನಲ್ಲಿದ್ದರೋ ಬಹುಶಃ ಗುರುವಿನ ಅನುಗ್ರಹದಿಂದ ಆಯುಷ್ಯಾಭಿವೃದ್ಧಿ ಉಂಟಾಗ್ತಕ್ಕಂಥ ಒಂದು ಸೂಚನೆ. ಹೆಚ್ಚಿನ ಹಣವನ್ನು ದುಂದು ವೆಚ್ಚ ಮಾಡಿ ಹಣವನ್ನು ಕಳೆದುಕೊಳ್ಳುವ ಯೋಗ. ಡಿಸೆಂಬರ್ 5ರಿಂದ ಮೇ ಅಂತ್ಯ 2026ರವರೆಗೂ ಈ ಫಲದ ಒಂದು ಬೇರೆ ಕೊಡ್ತಾನೆ ಗುರು. ಆಸ್ತಿ ಲಾಭ, ಧನದ ಲಾಭ, ಅಥವಾ ಬರಬೇಕಾದ ಕಾಂಪನ್ಸೇಷನ್ ಬಂದಿಲ್ಲ, ಯಾವುದಾದ್ರು ಕೇಸುಗಳು ಹಾಕ್ಕೊಂಡಿರ್ತಾರೆ, ಆಕ್ಸಿಡೆಂಟ್ ಆಗಿತ್ತು, ನಾವು ಹಾಕಿದ್ವಿ ಬಂದಿಲ್ಲ ಅಂಥವ್ರಿಗೆ ವಾಪಸ್ಸು ಈಗ ಬರಬಹುದಾಗಿರತಕ್ಕಂಥ ಒಂದು ಯೋಗಗಳು ಕಂಡುಬರುತ್ತೆ. ಈ ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇರ್ತೀರಿ, ಅವರು ಹೆಚ್ಚಿನ ಹಣವನ್ನು ಕಳೆದುಕೊಳ್ತಕ್ಕಂಥ ಒಂದು ಪ್ರಸಂಗಗಳು. ಶ್ರೀಕೃಷ್ಣನ ಆಶ್ರಯ ಪಡಿಬೇಕು. ಕೃಷ್ಣ ಲಕ್ಷ್ಮೀನಾರಾಯಣ ಒಂದೇ ಅಲ್ವಾ ಅಂತಂದ್ರೆ ಹಂಗಿಲ್ಲ, ಶಾಸ್ತ್ರ ಒಪ್ಪೋದಿಲ್ಲ. ಆ ಅವತಾರ ಬೇರೆ, ಈ ಅವತಾರವೇ ಬೇರೆ. ಕೊಳಲಿನ ಒಂದು ಗಾನವನ್ನು ಕೇಳ್ತಕ್ಕಂಥದ್ದು ಕೂಡ ವೃಷಭದವರಿಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಒಳಿತನ್ನು ಮಾಡುತ್ತೆ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ಎಂದಿನಂತೆ ತಮ್ಮ ಅಮೂಲ್ಯ ಹಿತವಚನಗಳಿಂದ ಬದುಕಿನ ಸಾರ ತಿಳಿಸುತ್ತಿರುವ ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರೂಜಿ ಇದ್ದಾರೆ. ಗುರೂಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜ್ಞಾನಮೂರ್ತಿಂ ತಪೋನಿಷ್ಠಂ ಸಚ್ಚಿದಾನಂದ ವಿಗ್ರಹಂ ನಮಾಮಿ ತಂ ಸದಾ ಭಕ್ತ್ಯ ವಾಲ್ಕೇಶ್ವರ ಭಾರತೀಂ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದ ವಾಲ್ಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ಎಲ್ಲರಿಗೂ ಸನ್ಮಂಗಳವಾಗಲಿ. ವೀಕ್ಷಕರೇ, ಇವತ್ತಿನ ಗುರುಗೋಚಾರ ಫಲಗಳ ಸರಣಿ ಸಂಚಿಕೆಯಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಏನೆಲ್ಲ ಫಲಗಳು ಕಾದಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಗುರುಜಿ, ವೃಷಭ ರಾಶಿಯಲ್ಲಿ ಹಾಗಾದರೆ ಶುಭಗಳೇನಿದೆ, ಕೆಟ್ಟದ್ದೇನಿದೆ, ಅದಕ್ಕೆ ಯಾವ ರೀತಿ ತಯಾರಾಗಬೇಕು ಅಂತ ತಿಳಿಸ್ಕೊಳ್ಳಿ. ವೃಷಭ ರಾಶಿಯವರಿಗೆ ಅಕ್ಟೋಬರ್ 18 ಅವತ್ತಿನಿಂದ ಹಿಡಿದು ಡಿಸೆಂಬರ್ 5ರವರೆಗೂ ಮೊಟ್ಟ ಮೊದಲ ಫಲವನ್ನು ಹೇಳೋಣ. ವೃಷಭದಲ್ಲಿ ಗುರುವು ಆಯಸಪಾದದಲ್ಲಿ ಸಂಚಾರ ಮಾಡ್ತಿರ್ತಾನೆ. ಆಯಸಪಾದ ಒಳ್ಳೆಯದಲ್ಲ, ಆಯಸಪಾದ ಒಳ್ಳೆಯದಲ್ಲ, ಗುರುವಿಗೆ ಒಳ್ಳೆಯದಲ್ಲ ಅಂತ ಹೇಳ್ತಾ ಮೊಟ್ಟ ಮೊದಲನೇದಾಗಿ ಇಲ್ಲಿ ಕಾಣ್ತಾ ಇರತಕ್ಕಂಥದ್ದು 3 ಶುಭ ಫಲಗಳು, 2 ಕೆಟ್ಟ ಫಲಗಳನ್ನು ಹೇಳಬಹುದು. ಏನು ಮೊದಲನೇ ಶುಭ ಫಲ ಅಂತಂದರೆ ಆಸ್ತಿಯ ಒಂದು ಪ್ರಾಪ್ತಿ. ಯಾವುದೋ ಹಳೆಯ ಆಸ್ತಿ ಬರಬೇಕಿತ್ತು ವೃಷಭದವರಿಗೆ ಅಂತಿದ್ರೆ ಪ್ರಯತ್ನಗಳು ನಡೀತಾ ಇದ್ದರೆ ಅದು ಬರುತ್ತೆ. ಶತ್ರುಗಳನ್ನು ಜಯಿಸ್ತೀರಿ. ಅದು ಅಂತಃಶತ್ರುಗಳು ಅಂತ ಹೇಳ್ತಾರೆ, ನಿಮ್ಮ ಕುಟುಂಬ ವರ್ಗದವರು, ಬಹುಶಃ ಆಸ್ತಿಗೆ ಸಂಬಂಧಪಟ್ಟಿದ್ದೇ ಇರಬಹುದು. ಬಹಳ ಅನಾರೋಗ್ಯ ಆಗಿಬಿಟ್ಟಿದೆ, ಏನೋ ಆಗಿಬಿಟ್ಟಿದೆ ಅಂತ ಯಾರು ಸಾವಿನ ಅಂಚಿನಲ್ಲಿದ್ದರೋ ಬಹುಶಃ ಗುರುವಿನ ಅನುಗ್ರಹದಿಂದ ಆಯುಷ್ಯಾಭಿವೃದ್ಧಿ ಉಂಟಾಗ್ತಕ್ಕಂಥ ಒಂದು ಸೂಚನೆ. ಯಾವ ವೃಷಭರಾಶಿಯವರು ಈ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೋ, ಎನಿ ಕೈಂಡ್ ಆಫ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಆಗಿರಬಹುದು, ವೆಹಿಕಲ್ ಇನ್ಶೂರೆನ್ಸ್ ಆಗಿರಬಹುದು, ಮತ್ತೊಂದಾಗಿರಬಹುದು, ಅವರಿಗೆ ಹೆಚ್ಚಿನ ಲಾಭಗಳು ಉಂಟಾಗ್ತಕ್ಕಂಥ ಒಂದು ಸನ್ನಿವೇಶಗಳು ಇಲ್ಲಿ ಭಾಳ ಸುಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಆದರೆ ಅದೇ ಆದರೂ ಕೂಡ ಇಷ್ಟೆಲ್ಲ ಹಣ ಬಂದರೂ ಮತ್ತು ಆಸ್ತಿ ಬಂದರೂ, ಶತ್ರುಗಳನ್ನು ಜಯಿಸಿದರು, ಶತ್ರುಮುಖೇನ ಆಸ್ತಿ ಬರುವ ಯೋಗ, ಕೋರ್ಟು ಕಟ್ಟಳೆ ಇರುತ್ತೆ, ಕೋರ್ಟು ಕಚೇರಿ ಹತ್ಬಿಟ್ಟಿರ್ತಾರೆ ಆಸ್ತಿಗೋಸ್ಕರ, ಅದು ಕೂಡ ಲಭ್ಯ ಆದರೂ ಕೂಡ ಏನಾಗುತ್ತೆ, ಸ್ವಂತಕ್ಕೋಸ್ಕರ ಹೆಚ್ಚಿನ ಹಣವನ್ನು ದುಂದು ವೆಚ್ಚ ಮಾಡಿ ಹಣವನ್ನು ಕಳೆದುಕೊಳ್ಳುವ ಯೋಗ ವೃಷಭದವರು. ಒಂದೇ ಸತಿ ದುಡ್ಡು ಬಂತು ಅಂತಂದರೆ ಆವಾಗ ಮನಸ್ಸು ಹತೋಟಿ ತಪ್ಪಿ ದುಂದು ಮಾಡತಕ್ಕಂತಹ ಒಂದು ಸನ್ನಿವೇಶಗಳಿದೆ. ಆದ್ದರಿಂದ ದುಂದು ವೆಚ್ಚದ ಕಡೆಗೆ ನೀವು ಕಡಿವಾಣವನ್ನು ಹಾಕಿ ನಿಲ್ಲುವುದರಿಂದ ಹೆಚ್ಚಿನ ತೊಂದರೆ ಆಗಲಿಕ್ಕಿಲ್ಲ. ಇಲ್ಲ ಅಂದರೆ ಹಣವನ್ನು ಪೋಲು ಮಾಡಿಕೊಳ್ಳುವ ಒಂದು ಯೋಗಗಳು ವೃಷಭದವರಿಗೆ ಕಾಣುತ್ತೆ. ಮತ್ತು ಮನೆಯಲ್ಲಿ ಯಾವ ವೃಷಭದವರಿದ್ದಾರೆ, ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕ ಅಥವಾ ಅಣ್ಣಂದಿರು ಅಥವಾ ಅಕ್ಕಂದಿರು, ಇವರಿಗೆ ಅನಾರೋಗ್ಯ ಬಾಧೆ ಉಂಟಾಗ್ತಕ್ಕಂತಹ ಒಂದು ಮುನ್ಸೂಚನೆ ಕಂಡುಬರುತ್ತೆ. ಆ ಅನಾರೋಗ್ಯ ಬಾಧೆಗಾಗಿಯೂ ಕೂಡ ನೀವು ಹಣವನ್ನು ಹೆಚ್ಚು ವ್ಯಯಿಸಬೇಕಾದಂತಹ ಒಂದು ಸನ್ನಿವೇಶಗಳು ನಮಗೆ ಇಲ್ಲಿ ಕಂಡುಬರುತ್ತೆ. ಇನ್ನು ಡಿಸೆಂಬರ್ 5ರಿಂದ ಮೇ ಅಂತ್ಯ 2026ರವರೆಗೂ ಈ ಫಲದ ಒಂದು ಬೇರೆ ಕೊಡ್ತಾನೆ ಗುರು. ಅಲ್ಲಿ ಆತ ರಜತಪಾದದಲ್ಲಿ ಪ್ರವೇಶ ಮಾಡ್ತಿರ್ತಾನೆ. ರಜತಪಾದ ಇದ್ದಿದ್ದರಲ್ಲಿ ಒಳ್ಳೆಯದು, ಆಯಸಕ್ಕಿನ್ನ ರಜತಪಾದ ಅತ್ಯಂತ ಶುಭ. ಏನು ಫಲಗಳುಂಟಾಗುತ್ತಪ್ಪ ಅಂತಂದರೆ ಇಲ್ಲೂ ಕೂಡ ಆಸ್ತಿ ಲಾಭ, ಧನದ ಲಾಭ, ಯಾರಿಗೋ ಹಣ ಯಾವುದೋ ಬರಬೇಕಿತ್ತು, PF ಸೆಟ್ಲ್ ಆಗಿಲ್ಲ, ಇನ್ಶೂರೆನ್ಸು ಸೆಟ್ಲ್ ಆಗಿಲ್ಲ ಅಂತ ಓಡಾಡ್ತಿರ್ತಾರೆ, ಅಥವಾ ಬರಬೇಕಾದ ಕಾಂಪನ್ಸೇಷನ್ ಬಂದಿಲ್ಲ, ಯಾವುದಾದ್ರು ಕೇಸುಗಳು ಹಾಕ್ಕೊಂಡಿರ್ತಾರೆ, ಆಕ್ಸಿಡೆಂಟ್ ಆಗಿತ್ತು, ನಾವು ಹಾಕಿದ್ವಿ ಬಂದಿಲ್ಲ ಅಂಥವ್ರಿಗೆ ವಾಪಸ್ಸು ಈಗ ಬರಬಹುದಾಗಿರತಕ್ಕಂಥ ಒಂದು ಯೋಗಗಳು ಕಂಡುಬರುತ್ತೆ. ಮಕ್ಕಳು ಬಹಳ ಪ್ರವೃದ್ಧಮಾನಕ್ಕೆ ಬರ್ತಾರೆ ವೃಷಭದವರಿಗೆ. ಯಾವಾಗ ಡಿಸೆಂಬರ್ ನಂತರದಲ್ಲಿ ಮೇ ಒಳಗಾಗಿ ಅವರ ಮಕ್ಕಳಿಗೆ ಅತ್ಯಂತ ಶುಭ ಮತ್ತು ಏಳಿಗೆ ಉಂಟಾಗುತ್ತೆ. ಅದರಲ್ಲೂ ಯಾರು ಫಾರೆನ್ಸಿಕ್ ಮೆಡಿಸನ್ ಅಥವಾ ಫಾರೆನ್ಸಿಕ್ ಸೈನ್ಸ್ ಓದ್ತಾ ಇದ್ದಾರೋ
ಅಂತಹವರಿಗೆ ಅತ್ಯಂತ ಒಳಿತಾಗ್ತಕ್ಕಂತಹ ಮತ್ತು ಏಳಿಗೆ ಉಂಟಾಗ್ತಕ್ಕಂತಹ ಒಂದು ಶುಭ ಸನ್ನಿವೇಶಗಳು ನಮಗೆ ಕಂಡು ಬರ್ತಾ ಇದೆ. ಹಾಗೆ ನಾವು ಮುಂದುವರೆದು ನೋಡಿದಾಗ ಕುಟುಂಬಕ್ಕಾಗಿ ಹೆಚ್ಚಿನ ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು ಕಾಣುತ್ತೆ ನಮಗೆ. ಕುಟುಂಬಕ್ಕೋಸ್ಕರ ಒಳ್ಳೆಯದು, ಅದೇನು ತೊಂದರೆ ಇಲ್ಲ. ಹಾಗೆ ಮಕ್ಕಳಿಗೋಸ್ಕರ ಕೂಡ ಹೆಚ್ಚಿನ ಧನವ್ಯಯವನ್ನು ಮಾಡ್ತಕ್ಕಂಥದ್ದು ಕಾಣುತ್ತೆ. ಆದರೆ ಇಲ್ಲಿ ಒಂದು ಅವಗುಣ ಉಂಟು ಈ ಒಂದು ಗೋಚಾರದಲ್ಲಿ. ಅದೇನು ಅಂತ ನಾವು ನೋಡಲಾಗಿ, ಈ ಜೂಜಾಡ್ತಕ್ಕಂಥದ್ದು ಮತ್ತು ಯಾರು ಈ ಶೇರ್ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇರ್ತೀರಿ ಅವರು ಹೆಚ್ಚಿನ ಹಣವನ್ನು ಕಳೆದುಕೊಳ್ತಕ್ಕಂಥ ಒಂದು ಪ್ರಸಂಗಗಳು ಉಂಟಾಗುತ್ತೆ ವೃಷಭದವರಿಗೆ. ಆದ್ದರಿಂದ ಯಾರು ಈ ಶೇರ್ಸು, ಸ್ಟಾಕ್ಸು ಮತ್ತು ಪ್ರತಿನಿತ್ಯ ಆನ್ಲೈನ್ ಬಿಸ್ನೆಸ್ ಮಾಡೋದು, ಆನ್ಲೈನ್ ಇನ್ವೆಸ್ಟ್ಮೆಂಟು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡ್ತಾ ಇರ್ತೀರಿ, ಸುತರಾಂ ಮಾಡದೇ ಇದ್ದರೆ ವೃಷಭದವರು ಒಳ್ಳೆಯದು. ಇಲ್ಲಾಂದರೆ ಏನಾಗುತ್ತೆ, ಆಸ್ತಿಯಲ್ಲಿ ಬಂದ ಹಣ, ಎಲ್ಲದರಿಂದ ಬಂದ ಹಣ ಅಷ್ಟೂ ಕೂಡ ನೀರಿನಲ್ಲಿ ಹೋಮ ಮಾಡಿದ ರೀತಿಯಲ್ಲಿ ಹೊರಟು ಹೋಗುತ್ತೆ. ನೋ ಸ್ಪೆಕ್ಯುಲೇಷನ್ಸ್ ಅಂತ. ಸ್ಪೆಕ್ಯುಲೇಷನ್ ಮಾಡ್ತಕ್ಕಂತಹ ಯಾವುದೇ ವ್ಯಾಪಾರ, ವ್ಯವಹಾರ, ವಹಿವಾಟನ್ನು ವೃಷಭದವರು ಈ ವರ್ಷಾಂತ್ಯದಿಂದ ಮೇ ಅಂತ್ಯದವರೆಗೂ ಬಿಟ್ಟು ಬಿಡ್ತಕ್ಕಂಥದ್ದು ಅತ್ಯಂತ ಶುಭ. ಇಲ್ಲದೇ ಇದ್ದರೆ ಮತ್ತೆ ಅಷ್ಟನ್ನು ಕಳೆದುಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಯೋಗಗಳು ಇದೆ. ಏನು ಮಾಡಬೇಕು ಈ ಪರಿಹಾರಕ್ಕಾಗಿ ಅಂತ ನೋಡಿದಾಗ, ಶ್ರೀಕೃಷ್ಣನ ಆಶ್ರಯ ಪಡಿಬೇಕು. ಶ್ರೀಕೃಷ್ಣ ಸ್ತೋತ್ರವನ್ನು ಹೇಳ್ತಕ್ಕಂಥದ್ದು, ಕೃಷ್ಣ ದೇವಸ್ಥಾನದ ದರ್ಶನವನ್ನು ಮಾಡ್ತಕ್ಕಂಥದ್ದು, ಮತ್ತು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಾಗೆ ತುಳಸಿ ಮುಂತಾದ ಸುಗಂಧ ದ್ರವ್ಯಗಳನ್ನು ಯಾರಿಗೆ, ಕೃಷ್ಣ ಪರಮಾತ್ಮನಿಗೆ ಕೊಡ್ತಕ್ಕಂಥದ್ದು. ಕೃಷ್ಣ ಲಕ್ಷ್ಮೀನಾರಾಯಣ ಒಂದೇ ಅಲ್ವಾ ಅಂತಂದರೆ ಹಾಗಿಲ್ಲ, ಶಾಸ್ತ್ರ ಒಪ್ಪೋದಿಲ್ಲ. ಆ ಅವತಾರ ಬೇರೆ, ಈ ಅವತಾರವೇ ಬೇರೆ. ಅದನ್ನು ಹಾಗೆ ಮಾಡೋದು. ಕೃಷ್ಣ ಅಂದರೆ ಕೃಷ್ಣನನ್ನೇ ಆಶ್ರಯಿಸಬೇಕು. ಮತ್ತು ಇನ್ನೊಂದು ಒಳ್ಳೆಯ ಪರಿಹಾರ ಏನು ಅಂತಂದರೆ, ಒಳ್ಳೆಯ ಶಾಸ್ತ್ರೀಯ ಸಂಗೀತದ ಒಂದು ರೆಂಡರಿಂಗ್ ಏನು ಫ್ಲೂಟಲ್ಲಿ ಮಾಡಿರ್ತಾರಲ್ಲ, ಕೊಳಲಲ್ಲಿ ನುಡಿಸಿರ್ತಾರಲ್ಲ, ಶಾಸ್ತ್ರೀಯವಾದ ಕೀರ್ತನೆಗಳು, ಆ ಕೊಳಲಿನ ಒಂದು ಗಾನವನ್ನು ಕೇಳ್ತಕ್ಕಂಥದ್ದು ಕೂಡ ವೃಷಭದವರಿಗೆ ಅತ್ಯದ್ಭುತವಾಗಿರ್ತಕ್ಕಂತಹ ಒಳಿತನ್ನು ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವು ಹೇಳಬಹುದು. ಇದನ್ನು ಮಾಡಿದರೆ ಜೀವನ ಸ್ವಸ್ಥವಾಗುತ್ತೆ. ಖಂಡಿತ ಗುರುಜಿ. ವೃಷಭ ರಾಶಿಯಲ್ಲಿ ಹುಟ್ಟಿದವರು ಯಾವ ರೀತಿ ಸಕಲ ರೀತಿಯಲ್ಲಿ ಸಿದ್ಧಗೊಳ್ಳಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಮಂಗಳ ಮಹೇಶ್ವರಿ ಶುಭಂ ಕರೋತು. ವೀಕ್ಷಕರೇ, ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ರಾಶಿಯಲ್ಲಿ ಉಂಟಾಗುವಂಥ ಬದಲಾವಣೆಗಳು, ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮಲ್ಲೂ ಕೂಡ ಪ್ರಶ್ನೆಗಳು ಅಥವಾ ಸಮಸ್ಯೆಗಳಿದ್ದಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಬಹುದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.